ರಂಗೇಗೌಡ ಮಿಸ್ಟರ್ ಅಂಡ್ ಮಿಸಸ್ ಬುದ್ಧಿ ಹೇಳ್ತೀನಿ ಅಂತ ಹೋಗಿ ಯಾಕಿಂಗ್ ಬಂದ್ಬಿಟ್ಟಿ? ಏನಾಯ್ತು ಕಾಂಚನ? ಅದಕ್ಕೆ ಅವಳಿ ಅಟ್ಟಿಲಿಲ್ಲ ಅನ್ನೋ ಕಾರಣಕ್ಕೆ ಅವನು ಇಟ್ಟು ಉಣ್ತಾ ಇಲ್ಲ ಅಂತ ನಾವು ತಿಳ್ಕೊಂಡಿದ್ದೀವಿ. ಆದರೆ ಇಲ್ಲಿ ನಡೀತಾ ಇರೋದೇ ಬ್ಯಾರೆ. ಅವಳು ಬಟ್ಟೆ ಬರೇನೋ ಈ ಅಟ್ಟಿನಾಗಿರಬಾರ್ದು ಅಂತ ಎಲ್ಲ ಅದನ್ನ ಗುಡ್ಡೆ ಹಾಕಿ ಚೀಲಿಗೆ ತುಂಬಿಸ್ತಾವನೆ. ಇವಾಗ ನೋಡಿ ಏನ್ ಮಾಡ್ತೀನಿ. ನಾನು ನಿಮಗೋಸ್ಕರ ಮಹಡಿ ಮೇಲೆ ಕಾಯುತ್ತಾ ಇರುತ್ತೇನೆ. ಮುಖ್ಯವಾದ ವಿಚಾರ ಮಾತಾಡಬೇಕಿದೆ. 30 ನಿಮಿಷ ಬಿಟ್ಟು ಬನ್ನಿ. ಆಹಾ, ನಮ್ಮ ಯಜಮಾನರಿಗೆ ನನ್ನ ಮೇಲೆ ಆಸೆ ಇದೆ, ಆದರೆ ಹೇಳಿಕೊಳ್ಳುತ್ತಿಲ್ಲ. ಅದಕ್ಕೆ ಮಾತನಾಡಲಿಕ್ಕೆ ಕರೆದಿದ್ದಾರೆ. ಅದರಲ್ಲೂ ಬನ್ನಿ ಅಂತ ಮರ್ಯಾದೆ ಬೇರೆ ಕೊಡ್ತಾ ಇದ್ದಾರೆ. ಅಯ್ಯೋ, ನನಗೆ ನಾಚಿಕೆ ಆಗ್ತಾ ಉಂಟು ಮರ್ಯಾದೆ. ಪರಿಮಳ, ಸ್ವಲ್ಪ ಬೇಗ ಬಾ ಇಲ್ಲಿ. ಬಂದೆ ಅಮ್ಮ. ನಾನು ನಿಮಗೋಸ್ಕರ ಮಹಡಿ ಮೇಲೆ ಕಾಯ್ತಾ ಇರ್ತೀನಿ. ಮುಖ್ಯವಾದ ವಿಚಾರ ಮಾತಾಡಬೇಕು. 30 ನಿಮಿಷ ಬಿಟ್ಟು ಮಾಡಿ ಮೇಲೆ ಬನ್ನಿ. ಏನಪ್ಪ ಇದು? ನನ್ನ ಜೊತೆ ಅವಳು ಮಾತಾಡ್ಬೇಕಾ? ಅಲ್ಲ, ಏನಾದ್ರೂ ಹೇಳೋದಿದ್ರೆ ನೇರವಾಗಿ ಹೇಳ್ಬೋದಾಗಿತ್ತಲ್ಲ. ಮಾಡಿ ಮೇಲೆ ಯಾಕೆ ಕರೀತಾ ಇದ್ದಾಳೆ? ಓಹೋ, ಏನೋ ಸೀಕ್ರೆಟ್ ಹೇಳೋದಕ್ಕೆ ಕರೀತಾ ಇದ್ದಾಳೆ ಅಂತ ಕಾಣಿಸುತ್ತೆ. ಹೋಗಿ ಕೇಳೇ ಬಿಡೋಣ. ಏನು ಇಷ್ಟೊಂದು ನಗ್ನಗ್ತಾ ಹೋಗ್ತಾ ಇದಾರಲ್ಲ? ನಾನು ನಿಮಗೋಸ್ಕರ ಮಾಡಿ ಮೇಲೆ ಕಾಯ್ತಾ ಇರ್ತೀನಿ. ಮುಖ್ಯವಾದ ವಿಚಾರ ಮಾತಾಡಬೇಕು. 30 ನಿಮಿಷ ಬಿಟ್ಟು ಬನ್ನಿ. ಇಬ್ರು ಮಕ್ಕಳಾದ್ಮೇಲೆ ಬರೀ ಅವ್ರ ವಿಚಾರನೇ ಆಗೋಯ್ತು. ಇವ್ರ ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋ ಪ್ರಯತ್ನನೇ ಮಾಡಲಿಲ್ಲ ನಾನು. ಏನು ಹೇಳಕ್ಕೆ ಕರೆದಿರ್ಬೋದು ಇವರು? ಮಕ್ಕಳ ಮುಂದೆ ಇದೆಲ್ಲ ಬೇಕಾ? ಅಕಸ್ಮಾತ್ ಇವ್ರ ತುಂಟಾಟನ ಮಕ್ಕಳೇನಾರು ನೋಡ್ಬಿಟ್ರೆ? ಏನು, ಮಕ್ಕಳು ದೊಡ್ಡವರಾದರೆ ಹೆತ್ತವ್ರು ರೊಮ್ಯಾನ್ಸ್ ಮಾಡಬಾರ್ದಾ? ನಾನು ಹೋಗ್ತೀನಿ. ಅಮ್ಮ ಏನೋ ಡಸ್ಟ್ಬಿನ್ಗೆ ಬಿಸಾಕಿದ್ರು. ಅವ್ರ ವರ್ತನೆ ಬೇರೆ ವಿಚಿತ್ರವಾಗಿತ್ತು. ಏನಿರಬೇಕು ಅಂತ ನೋಡೋಣ. ಓಹೋ, ಅಪ್ಪ ಅಮ್ಮ ಸೀಕ್ರೆಟ್ ಆಗಿ ಮಾತಾಡೋದಕ್ಕೆ ಸ್ಕೆಚ್ ಹಾಕೊಂಡಿರ್ಬೇಕು. ಏನ್ ಮಾತಾಡ್ತಾರೆ ಅಂತ ತಿಳ್ಕೋಬೇಕು. ಮೊದಲು ಪತ್ತೆ ಮಾಡ್ತೀನಿ. ದಿವ್ಯಾ, 1 ನಿಮಿಷ ಬಾಯಿಲಿ. ಬಂದೆ ಅಕ್ಕ.
ಅಂದ್ರೆ ವಿದ್ಯನ್ ಮನ್ಸಲ್ಲಿ ನನ್ನ ಬಗ್ಗೆ ಈ ರೀತಿ ಫೀಲಿಂಗ್ಸ್ ಇದೆಯಾ? ಇದು ನಂಬೋದಾ? ಅಯ್ಯೋ ಪರಮೇಶಿ, ನೀನು ಐಶ್ವರ್ಯನ ಇಂಪ್ರೆಸ್ ಮಾಡಕ್ಕೆ ವಿದ್ಯನ್ ಮುಂದೆ ಏನೆಲ್ಲ ಮಾಡಿಲ್ಲ, ಅದನ್ನ ನೋಡೆ ವಿದ್ಯಾ ಇಂಪ್ರೆಸ್ ಆಗಿರೋದು. ನಾವ್ ಇಷ್ಟಪಡೋರ್ಗಿಂತ ನಮ್ಮನ್ನ ಯಾರು ಇಷ್ಟಪಡ್ತಾರೋ ಅವ್ರನ್ನ ಒಪ್ಕೊಳ್ಳೋದೇ ಬೆಸ್ಟು. ವಿದ್ಯಾ, ನಿನ್ ಮನ್ಸಲ್ಲಿ ಏನಿದೆ ಅದನ್ನೆಲ್ಲ ಇವತ್ತು ನನ್ನ ಹತ್ರ ಹೇಳ್ಕೊಂಡ್ಬಿಡು. ನಾನು ಬಂದೇ ಬರ್ತೀನಿ ವಿದ್ಯಾ. ಮಾವ ಬಾ ಇಲ್ಲಿ. ಬಂದೆ ವಿದ್ಯಾ. ಯಾರನ್ನು ಯಾರು ಬರೋಕ್ಕೆ ಹೇಳಿದ್ದಾರೆ? ಇದ್ರ ಹಿಂದೆ ಏನೋ ಮರ್ಮ ಇರಲೇಬೇಕು. ಅದೇನು ಅಂತ ತಿಳ್ಕೋಬೇಕು. ಈ ಅಲಮೇಲು ಇರೋ ಜಾಗದಲ್ಲಿ ನನಗೆ ತಿಳಿದೆ ಒಂದು ಫುಲ್ ಕಡ್ಡಿನೂ ಅಲ್ಲಾಡಬಾರ್ದು. ಇದೇನು ಅಂತ ಕಂಡುಹಿಡಿಬೇಕು. ನಮ್ ರಂಗೇಗೌಡ ಇವತ್ತಿದ್ದಂಗೆ ಇದ್ದಿದ್ನ ನಾನು ಯಾವತ್ತೂ ನೋಡೇ ಇಲ್ಲ ಅಂತೀನಿ. ನಾನು ಯಾವತ್ತೂ ನೋಡಿರ್ಲಿಲ್ಲ ಕಂತಂಗ್ಯವ್ವ. ಸಂತೆ ಮುಗಿಸ್ಕೊಬಂದು ಲೆಕ್ಕ ಕೊಡಕ್ ಹೋದೆ. ನಾನು ಕೂಗ್ತಾನೆ ಇದ್ರು ಮಾತಾಡದೆ ಹೋದ. ಅವಳಿ ಅಟ್ಟಿಗೆ ಬರಬಾರ್ದು ಅಂದ್ರೆ ಹೆಂಗಾಯ್ತ ತಂಗ್ಯವ್ವ? ನಂಗೆ ಕೊಡ್ಬಿಟ್ಟಾನೆ, ಕರ್ಕೊಬತ್ತಾನೆ. ರಂಗೇಗೌಡ ಮನ್ಸ್ನಾಗ ಅವಳು ಇರೋ ಗಂಟ ತಾನೆ ಅವಳು ಕರ್ಕೊಂಬರೋ ಚಿಂತೆ. ಅವನ ಮನ್ಸಿನಿಂದ ಅವಳು ಹೋಗಂಗ್ ಮಾಡ್ಬಿಟ್ರೆ ಎಲ್ಲ ಸುಲಭ ಆಗೋಯ್ತದೆ. ಅಲ್ಲ, ಅವನ್ ಮನ್ಸಿಂದ ಆಟೊಂದು ಸುಲಭವಾಗಿ ಐಶ್ವರ್ಯ ಹೋಗ್ಬಿಟ್ಟಲೆ. ಅದು ಯಾವುದೇ ಕಾರಣಕ್ಕೂ ಸಾಧ್ಯನೇ ಇಲ್ಲ ಕಂಡ್ಬಿಡು. ಅಸಾಧ್ಯ ಅಂತ ಕುತ್ಕೊಂಡ್ರೆ ನಾನು ಈ ಅಟ್ಟಿಲಿ ರಾಣಿ ಮೆರೆದಂಗೆ ಮೆರೀತಿರ್ಲಿಲ್ಲ. ಮನ್ಸ್ನಾಗಿರೋ ನೋವು ನಾವು ಒಬ್ರು ತಾವು ಹೇಳ್ಕೊಂಡ್ರೆ ಒಯ್ತದೆ ಅಂತಾರೆ. ಹಂಗಿರೋವಾಗ ಐಶ್ವರ್ಯನ ಮನ್ಸಿನಿಂದ ದೂರ ಮಾಡಕ್ ಆಯ್ಕಿಲ್ವೇ? ಇದೊಳ್ಳೆ ಸಂದಾಗದ ಕಣವ. ಏಳ್ಕಳಕ್ಕೂ ದೂರ ಮಾಡೋದಕ್ಕೂ ಹೆಂಗವ ಸಂಬಂಧ? ಐಶ್ವರ್ಯ ರಂಗೇಗೌಡನ ಮನ್ಸ್ನಾಗಿರೋ ನೋವು, ಆ ನೋವು ಹೋಗ್ಬೇಕು ಅಂದ್ರೆ ಅವನು ಯಾರ ತಾವಾದ್ರೂ ಹೇಳ್ಕೋಬೇಕು. ಅಂದ್ರೆ ಅವನ ಮನ್ಸನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಯಾರಾದ್ರೂ ಒಬ್ಬರು ಬೇಕು. ಐಶ್ವರ್ಯನ ಜಾಗಕ್ಕೆ ಇನ್ನೊಬ್ಬ ಹುಡುಗಿ ಅಂತಂದ್ರೆ ಅವನ ಮನ್ಸಿನಲ್ಲಿ ಇರೋದನ್ನೆಲ್ಲ ಅವಳು ತಾವ್ ಹೇಳ್ಕೊತಾನೆ. ಆಗ ಐಶ್ವರ್ಯನ ಮನ್ಸಿನಿಂದ ಕಿತ್ತಾಕ್ತಾನೆ. ಅಂದ್ರೆ ರಂಗೇಗೌಡಂಗೆ ಇನ್ನೊಂದು ಲಗ್ನ ಮಾಡ್ತೀಯಾ? ಮಾಡಿದ್ರೆ ಐಶ್ವರ್ಯನ ಸುಲಭವಾಗಿ ಅವನಿಂದ ದೂರ ಮಾಡಕ್ ಸಾಧ್ಯ. ಇದೇನ್ ತಮಾಷೆ ಮಾಡಿಯ ತಂಗ್ಯವ್ವ? ಇದಕ್ಕೆ ರಂಗೇಗೌಡ ಒಪ್ಕೊಂಡಾನೆ. ಒಪ್ಕೊಂಡಕ್ಕಿಲ್ಲ ಅಂತ ನಾವು ಸುಮ್ಕಿದ್ರೆ ಆಯ್ತದೆ? ಒಪ್ಸವ. ಒತ್ತಾರಣೆ ಹೋಗಿ ಚಂದ್ರಪ್ಪನ ಅಟ್ಟಿ ತಗೊಬರಕ್ ಹೇಳು. ಚಂದ್ರಪ್ಪನ ಯಾಕವ್ವ? ನಾನ್ ಆಸೆ ಪಟ್ಟಂತ ಹುಡುಗಿನ ಎತ್ತಿರೋದಕ್ಕೆ ಅವನ್ನ ಅಟ್ಟಿ ಒಳಗೆ ಕರೆದು ಕುಂತ್ಕೊಳ್ಳೋ ಅವಕಾಶ ಕೊಡ್ತಾನೆ. ಅದಕ್ಕೆ ಬರಕ್ ಹೇಳು. ಅರ್ಥ ಆಗ್ಲಿಲ್ಲ ಕಾಂಚನ. ಚಂದ್ರಪ್ಪನ ಮಗಳ ಗೌರಿನ ನಮ್ಮ ರಂಗೇಗೌಡನಿಗೆ ಎಳ್ಳೆ ಎಂಡ್ರಾಗ್ ತನ್ಕಬೇಕು ಅಂತ ತೀರ್ಮಾನ ಮಾಡಿವ್ನಿ. ಶುಭ ಕಾರ್ಯ ಆದಷ್ಟು ಬಿರ್ನೆ ಮುಗಿದು ಬಿಡ್ಲಿ. ಅದಕ್ಕೆ ಚಂದ್ರಪ್ಪನಿಗೆ ಅವನ ಹೆಂಡ್ರನ್ನು ಮಗಳನ್ನ ಕರ್ಕೊಂಡು ಅಟ್ಟಿ ತಗ್ ಬರಕ್ಕೆ ಹೇಳು. ಐಶ್ವರ್ಯನ್ ಪಾಲ್ಗೆ ಈ ಅಟ್ಟಿ ಕದನ ಮುಚ್ಚಿಸ್ಬಿಡ್ತೀನಿ.
ಸಾರು ಸರಿ ಗೌಡ್ರಿ ಬೇಗ ಇಟ್ಕೊಳ್ಳಿ. ಗೌಡ್ರಿ ಹುಷಾರು. ಡೈ ಇದೇನು ಮೊದ್ಲಕ್ಕೆ ತಾನಿಲ್ಲ ನೋಡ್ಲಾ ಯಾಟೆ ಎಲ್ಲ ಆದ್ಮೇಲೆ ಕೂಗ್ತೀನಿ, ನೀವಿಲ್ಲೇ ಮರೆಯಾಗಿರಿ. ಆಮೇಲೆ ಯಾರಿಗಾನ ಗೊತ್ತಾಗ್ಬಿಡ್ತದೆ. ಐಸು ಮೇಡಮ್ ಅವ್ರಿಗೆ ನಾನು ಕಾಯ್ತಾ ಇರೋದು ಗೊತ್ತಾಗಿಲ್ಲ ಅನ್ನಿಸ್ತದೆ. ನಾನೇ ನೇರವಾಗಿ ಹೋಗಿ ನೋಡ್ಕೊಂಬಂದ್ಬಿಡ್ತೀನಿ. ಅಲ್ಲಿ ತನಕ ಯಾವುದು ಎಡವಟ್ಟು ಮಾಡ್ದಂಗೆ ನೋಡ್ಕೊಳ್ಳಿ, ಆಯ್ತಾ? ಅತ್ತಿ ಬಿಗಿಯಾಗಿ ಹಿಡ್ಕೊಂಡಿದ್ದೀರಾ ತಾನೇ? ಹಿಡ್ಕೊಂಡಿದ್ದೀವಿ. ಗೌಡ್ರೆ ಹುಷಾರು. ಗೌಡ್ರೆ ಹತ್ಕೊಂಬರ್ತೀಯ, ಬಿರ್ನ ಹೋಗಿ ಪತ್ರ ಕೊಟ್ಟು ಬಂದ್ಬಿಡಿ, ನಾವು ಇಲ್ಲೇ ಇರ್ತೀವಿ. ನೀವು ಸಾರು ಗೌಡ್ರೆ ಲೈ ಮತ್ತೇನ್ಲ? ಟ್ಯಾಂಕು ಮೇಡಮರೇ, ನಾನು ನೀವ್ ಹೇಗ್ ಬಂದ್ರಿ ಇಲ್ಲಿ? ಅದೇ ನಮ್ಮ ರಾಜಮಾರ್ಗದಲ್ಲಿ. ಅದು ರಾಜಮಾರ್ಗ ಅಲ್ಲ, ಕಳ್ಳ ಮಾರ್ಗ. ನಾವು ಬಂದಿದ್ದೀನಿ ಅಂದಮೇಲೆ ಅದು ರಾಜಮಾರ್ಗನೇ. ಅದ್ ಸರಿ, ನಾನು ಕಾಯ್ತಾ ಇವ್ನಿ ಅಂತ ಚೀಟಿ ಕಳ್ಸಿದ್ರು, ನೀವ್ಯಾಕೆ ಮಾಡಿ ಮೇಲೆ ಬಂದಿಲ್ಲ? ಚೀಟಿ ಕಳ್ಸಿದ್ರ? ಯಾವ ಚೀಟಿ? ಇದೊಳ್ಳೆ ಸರಿ ಹೋಯ್ತು. ಅದೇ ಅನ್ಕಂಡೆ, ನಮ್ಮ ಐಸು ಮೇಡಮ್ ಅವರು ನನ್ನ ಇಷ್ಟೊತ್ತು ಕಾಯ್ಸಕ್ಕಿಲ್ವಲ್ಲ ಅಂತ. ಹಂಗಾರೆ ನಿಮ್ಗೆ ಆ ಚೀಟಿ ಸಿಗ್ಲಿಲ್ವೇ? ಸರಿ ಸರಿ, ನಿಮ್ ಕೂಟೆ ಮಾತಾಡ್ಬೇಕು, ಬಿನ್ನೆ ಬನ್ನಿ. ಅಯ್ಯೋ ಎಲ್ಲಿಗೆ? ಅಯ್ಯೋ ನಿಮ್ಮನ್ನೇನು ಎತ್ಕೊಂಡು ಹೋಗಕ್ಕಿಲ್ಲ, ಬನ್ನಿ ಮೇಡಮ್ ಅವರೇ. ಅಯ್ಯೋ ಇಲ್ಲಿಗೆ ಯಾಕೆ ಕರ್ಕೊಂಬಂದ್ರಿ? ಅಯ್ಯೋ ಒಂದ್ ನಿಮಿಷ ಇರಿ ಐಸು ಮೇಡಮ್ ಅವರೇ. ನಮ್ಮ ಯಜಮಾನರೆಲ್ಲೋದ್ರು? ಅಯ್ಯೋ ಪರಿಮಳ, ನಾನು ಇಲ್ಲೇ ಇದ್ದೀನಿ. ಆದ್ರೆ ನನ್ನ ಹೆಂಡತಿ ಅವನ ತಮ್ಮ ಇಬ್ರು ಬಂದಿದ್ದಾರೆ. ನಾನು ಹೇಗೆ ಬರಲಿ? ಇಲ್ಲೇನೋ ಸರಿ ಇಲ್ಲ ಅನ್ನಿಸ್ತಿದೆ. ನಾನು ಹೊರಗೆ ಬಂದು ಏಕಾಂತದಲ್ಲಿ ನಿನ್ನ ಜೊತೆಲಿ ಮಾತಾಡಿದ್ದನ್ನ ಅವ್ರೇನಾದ್ರೂ ನೋಡಿ ತಪ್ಪು ತಿಳ್ಕೊಂಡ್ರೆ ಕಷ್ಟ ಅಂತ ಸುಮ್ಮನೆ ಇದ್ದೇನೆ. ಮಾತಾಡ್ಬೇಕು ಅಂತ ಕರ್ಕೊಂಡ್ಬಂದು ಯಾಕೆ ಸುಮ್ಮನಿದ್ದೀರಾ? ಅದು ಅದೇನಿಲ್ಲ ಐಸು ಮೇಡಮ್ ಅವರೇ, ಒಂದ್ ನಿಮಿಷ. ತಗೊಳ್ಳಿ ಮೇಡಮ್ ಅವರೇ. ಏನಿದು? ನನ್ನ ಮನ್ಸಲ್ಲಿರೋದು. ಅಯ್ಯೋ ನೀವೇ ಬಂದಿದ್ದೀರಲ್ಲ, ಹೇಳ್ಬೋದಿತ್ತು ತಾನೆ. ನೀವೆಲ್ಲ ಏನಕ್ಕೆ? ಅದು ನಿಮ್ ಮುಂದೆ ಬಂದು ನಿಂತಾಗ ನನಗೆ ಮಾತೇ ಬರಕ್ಕಿಲ್ಲ ಮೇಡಮ್ ಅವರೇ.
ನೀವು ನನ್ ಕಂಡ್ರೆ ಎಷ್ಟೊಂದು ಭಯ ಪಡ್ತೀರಾ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ. ಈಗ ಗೊತ್ತಾಯ್ತಲ್ಲ ಬುಡಿ. ನೋಡಿ ಆಮ್ಯಾಗ ಮಾತಾಡ್ಕೊಳಮ್ಮ, ಮೊದ್ಲು ಅದನ್ನ ಓದಿ. ನನ್ನ ಪಿರುತಿಯ ದೇವತೆಯಾದ ಐಸುವರಿಯರವರೇ, ನೀವು ನನ್ನನ್ನು ಪಿರುತಿ ಮಾಡಿ ಮನಸ್ಸು ಗೆಲ್ಲಬೇಕು ಎಂದು ಹೇಳಿದಿರಿ. ನಾನು ಗೆಲ್ಲಬೇಕು ಎಂದು ನಿಮ್ಮ ಹಿಂದೆ ಬರಲು ಶುರು ಮಾಡಿದೆ. ಆದರೆ ಒಂದು ಸತ್ಯ ಏನು ಎಂದರೆ, ನಾನು ನಿಮ್ಮನ್ನು ಮೊದಲನೇ ಕಿತ ಬಸ್ಸಿನಲ್ಲಿ ನೋಡಿದಾಗ ನಿಮ್ಮನ್ನು ಇಷ್ಟಪಟ್ಟೆ. ಏನಿದು? ಇದೇ ನಿಂಗೆ ಕೇಳ್ತಾ ಇದ್ದೀರಾ? ಅದು ಪ್ರೇಮ ಪತ್ರ ಆಯ್ತು ಮೇಡಮ್ ಅವರೇ. ಪ್ರೇಮ ಪತ್ರನ? ಯಾವ ಭಾಷೆಯಲ್ಲಿದೆ ಇದು? ಅಯ್ಯೋ ಅಚ್ಚ ಕನ್ನಡ ಆಯ್ತು ಮೇಡಮ್ ಅವರೇ. ಯಾಕೆ ನಿಮ್ ಕನ್ನಡ ಓದಕ್ ಬರಕಿಲ್ವೇ? ನನಗ್ ಕನ್ನಡ ಚೆನ್ನಾಗಿ ಓದಕ್ ಬರುತ್ತೆ, ಆದ್ರೆ ಈ ತರ ಕನ್ನಡ ನಾನು ಯಾವತ್ತೂ ಓದಿಲ್ಲ. ಇದೊಳ್ಳೆ ಸರಿಯೋಯ್ತು ಬಿಡಿ. ಈ ಅಂದ್ಮ್ಯಾಕೆ ಎಲ್ಲ ಕಡೆನೂ ಒಂದೇ ತಾನೆ. ನಿಮ್ಗೆ ಓದಕ್ ಬರ್ತದೆ ಅಂದ್ಮ್ಯಾಕೆ ಅದಿಂಗ್ ಬೇರೆ ಆದತ್ ಹೇಳಿ. ನೋಡಿ ನಿಮ್ಗೆ ಓದಕ್ ಬರಕಿಲ್ಲ ಅಂದ್ರೆ ನಾ ಹೇಳ್ಕೊಡ್ತೀನಿ, ಓದಿ. MA ಗೋಲ್ಡ್ ಮೆಡಲಿಸ್ಟ್ಗೆ ಒಳ್ಳೆ ಮರ್ಯಾದೆನೆ ಕೊಟ್ರಿ. ಆಯ್ತು, ಓದ್ತೀನಿ, ಸಹಾಯ ಮಾಡಿ. ಹಂಗಾರೆ ಓದಿ ಮೇಡಮ್ ಅವರೇ. ನೀವು ನನ್ನನ್ನು ಪಿರುತಿ ಮಾಡಿ ಮನಸ್ಸು ಗೆಲ್ಲಬೇಕು ಎಂದು ಹೇಳಿದಿರಿ. ನಾನು ಗೆಲ್ಲಬೇಕು ಎಂದು ನಿಮ್ಮ ಹಿಂದೆ ಬರಲು ಶುರು ಮಾಡಿದೆ. ಅಯ್ಯ ಇದೇನಾಯ್ತು ಮೇಡಮ್ ಅವ್ರೆ, ಹಿಂಗ್ ಓದ್ತಾ ಇದ್ದೀರಾ? ಅಲ್ಲಿರೋದು ನನ್ನ ಪಿರುತಿಯ ದೇವತೆಯಾದ ಐಶ್ವರ್ಯ ಅವರೇ ಅಂತ. ಆದ್ರೆ ಇದ್ರಲ್ಲಿ ನನ್ನ ಪಿರುತಿಯ ದೇವತೆಯ ಐಶ್ವರ್ಯರವರೇ ಅಂತಾನೆ ಇರೋದು. ಇಲ್ಲ ಇಲ್ಲ, ನಾ ಹೇಳಿದ್ದೆ ಇರೋದು. ಮುಂದಕ್ಕೆ ಓದಿ. ನೀವು ನನ್ನನ್ನು ಪಿರುತಿ ಮಾಡಿ ಮನಸ್ಸು ಗೆಲ್ಲಬೇಕು ಎಂದು ಹೇಳಿದಿರಿ. ನಾನು ಗೆಲ್ಲಬೇಕು ಎಂದು ನಿಮ್ಮ ಹಿಂದೆ ಬರಲು ಶುರು ಮಾಡಿದೆ. ಅಯ್ಯೋ 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 ಅಯ್ಯೋ, ಕನ್ನಡನೇ ಕೊಲೆ ಮಾಡ್ತಾ ಇದ್ದೀರಾ ನೀವು. ನೋಡಿ ಮೇಡಮ್ ಅವರೇ, ನಿಮ್ ಕನ್ನಡ ಓದಕ್ ಬರಕಿಲ್ಲ ಅಂದ್ರೆ ಹೇಳ್ಬಿಡಿ, ನಾನೇ ಓದಿ ಹೇಳ್ತೀನಿ. ಅದನ್ನ ಬಿಟ್ಟು ಸುಮ್ಕೆ ಏನೇನೋ ಓದ್ಬೇಡಿ. ನೋಡಿ ಅಲ್ಲಿ ಬರ್ದಿರೋದು, ನೀವು ನನ್ನ ಪಿರುತಿ ಮಾಡಿ ಮನ್ಸು ಗೆಲ್ಬೇಕು ಅಂತ ಹೇಳಿದ್ರಿ, ಅದಕ್ಕೆ ನಾನು ಗೆಲ್ಬೇಕು ಅಂತ ನಿಮ್ ಹಿಂದೆ ಬರ್ತಾ ಇದ್ದೀನಿ ಅಂತ. ಹಲೋ, ನನಗ್ ಕನ್ನಡ ಬರುತ್ತೆ, ನಾನು ಏನ್ ಓದೋದ್ನ ಅದೇ ಇರೋದು. ಅಯ್ಯೋ ಇಲ್ಲ ಮೇಡಮ್ ಅವರೇ, ಇದದೇ ನೋಡಿ, ಗೆಲ್ಬೇಕು. ಅಯ್ಯೋ ಅದು ಮನಸ್ಸು. ಅಯ್ಯೋ ನಾನು ಇದನ್ನೇ ತೋರಿಸಿದ್ದು. ನೀವ್ ಹೇಳಿದ್ದು ಇದನ್ನ. ಇಲ್ಲ ಮೇಡಮ್ ಅವರೇ, ನಾನು ಇದನ್ನೇ ತೋರಿಸಿದ್ದು. ಅಯ್ಯೋ ಇಲ್ಲ, ನೀವ್ ಇದನ್ನೇ ತೋರಿಸಿದ್ದು. ಇಲ್ಲ ಇಲ್ಲ, ನೀವು ತೆಪ್ಪು ತಿಳ್ಕೊಂಡಿದ್ದೀರಾ, ನಾನು ಇದನ್ನೇ ತೋರಿಸಿದ್ದು. ಓಕೆ, ನೀವ್ ಹೇಳಿದ್ದೆ ಸರಿ ಬಿಡಿ. ನಾ ಹೇಳಿರೋದೇ ಬರ್ದಿರೋದು ಬಿಡಿ. ಕನ್ನಡ ಯಾರಾದ್ರೂ ಹೀಗ್ ಬರೀತಾರ? ಇದ್ರಲ್ಲಿ ತಪ್ಪೇ ಇದೆ. ನನಗೂ ಓದಕ್ ಬರುತ್ತೆ, ನಾನು MA ಗೋಲ್ಡ್ ಮೆಡಲಿಸ್ಟ್ ಮಿಸ್ಟರ್ ರಂಗೇಗೌಡ್ರೆ. ಅಂದ್ರೆ ಈ ಯಾಟೆಗೆ ನೆಟ್ಟಗ್ ಬರೆಯಕ್ ಬರಕಿಲ್ಲ ಅಂತ ಆಯ್ತು. ನಾವೇನಾದ್ರೂ ಇವಾಗ ಒಪ್ಕೊಂಡ್ಬಿಟ್ರೆ ನಮ್ಮ ಮರ್ವಾದೆ ಹೋಯ್ತದೆ. ಯಾವುದೇ ಕಾರಣಕ್ಕೂ ಒಪ್ಕೋಬಾರ್ದು. ಸರಿಯಾಗಿ ಅದೇ ಮೇಡಮ್ ಅವರೇ. ಇಲ್ಲ, ಬೇಕಾದ್ರೆ ಪ್ರೂವ್ ಮಾಡ್ತೀನಿ, ನೋಡ್ತೀರಾ? ಅಯ್ಯೋ ಬೇಡ, ನಿಂತ್ಕೊಳ್ಳಿ. ಓ, ನೀವು ಓದಿರೋದು ಬೆಂಗಳೂರು ಕನ್ನಡ, ಅಲ್ಲಿ ಬರ್ದಿರೋದು ನಮ್ಮ ಸಕ್ಕರೆ ನಾಡು ಮಂಡ್ಯದ ಅಚ್ಚ ಕನ್ನಡ ಅಲ್ವೇ? ನೋಡಿ, ಸುಮ್ನೆ ಕನ್ನಡನ ಕೊಲೆ ಮಾಡ್ಬೇಡಿ. ಇದ್ರಲ್ಲಿ ನಮ್ಮ ಮಂಡ್ಯ ಕನ್ನಡ ಬರಕಿಲ್ಲ ಅಂತ ಆಯ್ತು. ಆ ಪತ್ರ ಬೇಡ ಬಿಡಿ. ಸರಿ, ನೀವು ಕಣ್ಮುಚ್ಕೊಳ್ಳಿ, ನಾನು ಬೇರೆ ಏನೋ ತೋರಿಸ್ತೀನಿ. ಅಯ್ಯೋ ಕಣ್ಮುಚ್ಕೊಳ್ಳಿ. ಸುಮ್ನೆ ಅದೇನು ಅಂತ ತೋರಿಸಿ. ಇನ್ನೊಂದ್ ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ಯಾರಾದ್ರೂ ಬಂದ್ಬಿಡ್ತಾರೆ.
ಅಯ್ಯೋ ನಿಮ್ಮ ಅಟ್ಟಿಯವ್ರು ಯಾರಿಗೂ ಹಿಂಗಿತ ಅರ್ಥ ಮಾಡ್ಕೊಳ್ಳೋ ಜ್ಞಾನನೂ ಇಲ್ಲ ಬಿಡಿ. ಏನಂದ್ರೆ? ಅಲ್ಲ ನೀನ್ ಸರಿಯಾಗೇ ಇದ್ದೀರಾ, ಆದ್ರೆ ನಾನು ಹೇಳಿದ್ದು ಬೇರೆಯವ್ರ ಬಗ್ಗೆ. ಅಲ್ಲ ನಾನು ಈ ಮನೆ ಅಳಿಯ, ನಾನು ಇಲ್ಲಿ ಬರೋಕ್ಕೂ ಕದ್ದು ಮುಚ್ಚಿ ಬರಂಗಾಯ್ತಲ್ಲ, ಅದಕ್ಕೆ ಹಂಗೆ ಹೇಳ್ದೆ. ಈ ವಿದ್ಯಾ ಅಂತೂ ನಾನು ನಿಮ್ಮನ್ನ ಮೊದಲನೇ ಕಿತ್ತ ನೋಡ್ದಾಗಿಂದಲೂ ಒಳ್ಳೆ ಕಬಾಬಲ್ ಮೂಳೆ ಸಿಗ್ದಂಗೆ ಯಾವಾಗ್ಲೂ ನಮ್ಮಿಬ್ರಿಗೆ ಅಡ್ಡ ಬರ್ತಾನೆ ಇರ್ತಾಳೆ.